ಕಾರ್ಯವನ್ನು ಮುಗಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೀವಿ. ಎಲ್ಲ ಮತ ಎಣಿಕೆ ಕಾರ್ಯವನ್ನು ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಈಗ ಆಲ್ರೆಡಿ ಟಿಫನ್ ಮುಗಿಸ್ಕೊಂಡು ಒಳಗಡೆ ಹೋಗಿ ಎಲ್ಲ ಆಯಾಯ ಮತ ಎಣಿಕಾ ಕೊಠಡಿಗಳಲ್ಲಿ ಈಗ ಕುಳಿತುಕೊಳ್ತಾ ಇದ್ದಾರೆ. ಹಾಗಾಗಿ ಸೂಕ್ತ ಪೊಲೀಸ್ ಬಂದೋಬಸ್ತಿಗೂ ಕೂಡ ಸುಮಾರು 600ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಶಾಂತಿಯುತವಾಗಿರ್ತಕ್ಕಂಥ ಒಂದು ಮತ ಎಣಿಕೆ ಪ್ರಕ್ರಿಯೆಯನ್ನು ಮುಗಿಸ್ಲಿಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿ ಅಂದಾಜು 2 ಗಂಟೆ ಆಗ್ಬೋದು ನಮ್ಮದು ಎಲ್ಲ ಫಲಿತಾಂಶ ಇದಾಗಲಿಕ್ಕೆ. 2 ಗಂಟೆ ಟೈಮ್ ಅಪ್ ಟು 2 ಗಂಟೆ ತನಕ ಮತ ಎಣಿಕೆ ಪ್ರಕ್ರಿಯೆ. ಈ ಸಂಭ್ರಮಾಚರಣೆಗೆ ಏನಾದರೂ ಅವಕಾಶಗಳಿದೆ? ಸಂಭ್ರಮಾಚರಣೆ ಮಾಡಲಿಕ್ಕೆ ಅವಕಾಶಗಳಿಲ್ಲ, ಏಕೆಂದರೆ ನಿಷೇಧಾಜ್ಞೆಯನ್ನು 144 ಸೆಕ್ಷನನ್ನು ಜಾರಿ ಮಾಡಿದ್ದೀವಿ. ಹಾಗಾಗಿ ಏನು 144 ಸೆಕ್ಷನ್ ಜಾರಿ ಇರೋದ್ರಿಂದ ಯಾವುದೇ ಸಂಭ್ರಮಾಚರಣೆ ಆಗಲಿ ಅಥವಾ ಗುಂಪುಗೂಡೋದೇ ಆಗಲಿ ಇಂಥವು ಯಾವುದೂ ಕೂಡ ಅವಕಾಶ ಇರೋದು. ಬಟ್ ಸರ್ ಬಂದೋಬಸ್ತ್ ಯಾವ ಥರ ಇದೆ ಸರ್? ಬಂದೋಬಸ್ತಿಗೆ ಭಾಳ ಸೂಕ್ತ ಪೊಲೀಸ್ ಬಂದೋಬಸ್ತ್ ನಡೆದಿದೆ. ಸುಮಾರು 600ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ. ಎಲ್ಲ ಕಡೆಯೂ ಕೂಡ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಓನ್ಲಿ ಆಥರೈಸ್ಡ್ ಪರ್ಸನ್ಸು, ಕೌಂಟಿಂಗ್ ಏಜೆಂಟ್ಸು ಮತ್ತು ಕೌಂಟಿಂಗ್ ಸ್ಟಾಫು ಮತ್ತು ಅಧಿಕಾರಿಗಳು ಅಷ್ಟೇ ಒಳಗಡೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಪಬ್ಲಿಕ್ಕು ಕೂಡ ಗೇಟ್ನಿಂದ, ಈ ಕಾಲೇಜಿನ ಗೇಟ್ನಿಂದ ಹೊರಭಾಗದಲ್ಲಿ ಅವರು ಬರ್ತಾರೆ, ನಿಂತ್ಕೊಂಡಿರ್ತಾರೆ. ಅವರಿಗೂ ಕೂಡ ನಾವು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮೂಲಕ ನಾವು ಮಾಹಿತಿಯನ್ನು ಅವರಿಗೂ ಕೂಡ ರೌಂಡ್ ವೈಸ್ ಮಾಹಿತಿಯನ್ನು ಕೂಡ ಅವರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ.